Hello everyone, welcome to Simple Dhammaka with your host Manasa Hegde. Bounty chocolates. Who does not like this? Every kid, to a parent or a grandparent, everybody loves these chocolates. At least at my home. ಈ ಬೌಂಟಿ ಚಾಕ್ಲೇಟ್ನ ಮನೇಲಿ ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಇದನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ಇವತ್ತು ನಾನು ರೆಸಿಪಿ ತೋರಿಸ್ತೀನಿ. ಇದು ಫಸ್ಟು 2.5 ಕಪ್ಪಷ್ಟು ಕೊಬ್ಬರಿ ತುರಿ, 2.5 cups of desiccated coconut, and to this I'll be adding 1 cup of condensed milk. 1 cup condensed milk ಯಾವ ಬ್ರ್ಯಾಂಡ್ ಬೇಕಾದ್ರೂ ತೊಗೋಬೋದು. ನೆಸ್ಲೆ, ಮಿಲ್ಕ್ ಮೇಡ್ ಅವ್ರದ್ದು, ಅಮೂಲ್ ಅವ್ರದ್ದು, ಯಾವ್ಯಾವ ಬ್ರ್ಯಾಂಡ್ ಬೇಕಾದ್ರೂ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಅದು ಒಂದು ಆಕಾರ ನಿಲ್ಲೋ ತನಕ ನಾವು ನಾದ್ಕೋಬೇಕು. ಲೆಟ್ ಇಟ್ ಹೋಲ್ಡ್ ಶೇಪ್. Now once you knead it well, transfer it into a plate or a container like this. ಒಂದು ಪ್ಲೇಟ್ ಅಥವಾ ಒಂದು ಡಬ್ಬಿಗೆ ಹೀಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿರಬೇಕು. ಇಟ್ ಮಸ್ಟ್ ಬಿ ಗ್ರೀಸ್ಡ್ ವೆಲ್. ಜಸ್ಟ್ ಸ್ಪ್ರೆಡ್ ಇಟ್ ಅಕ್ರಾಸ್ ಆ್ಯಂಡ್ ಪ್ಯಾಟ್ ಇಟ್ ವೆಲ್. ಎಲ್ಲ ಕಡೆ ಸಮವಾಗಿ ಹಂಚಿ ಹೀಗೆ ಫ್ಲ್ಯಾಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆಯಿಂದ 1 ಗಂಟೆ ರೆಫ್ರಿಜ್ರೇಟ್ರಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ. ಒನ್ಸ್ ಇಟ್ ಇಸ್ ಸೆಟ್ ವೆಲ್ ಇನ್ ದ ಫ್ರಿಡ್ಜ್, ಲೆಟ್ ಅಸ್ ಕಟ್ ಇಟ್ ಟು ದ ಡಿಸೈರ್ಡ್ ಶೇಪ್. ಇಲ್ಲಿ ನಾನು ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಶೇಪ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯು ಕ್ಯಾನ್ ಕಟ್ ಇಟ್ ಟು ಎನಿ ಶೇಪ್ ವಿಚ್ ಯು ವಾಂಟ್. ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ಸೈಡ್ಸ್ ಈ ಥರ ಓಪನ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೆಟ್ ಇಟ್ ನಾಟ್ ಹ್ಯಾವ್ ಎನಿ ಓಪನ್ sides or edges. Let us shape it well, give it a good shape and keep it ready. Now once these are ready, I have taken some chocolate compound. This is from Mode. You can get it from any other brand as well. Dark and white chocolate mix ಮಾಡ್ತಾ ಇದ್ದೀನಿ. ಒಂಥರ ಬ್ರೌನ್ ಕಲರ್ ಬರೋದಕ್ಕೋಸ್ಕರ ಇದನ್ನು 1 ನಿಮಿಷ ಮೈಕ್ರೋವೇವ್ ಮಾಡಿದ್ದೀನಿ. Just microwave it for 1 minute and next I will beat it with the help of a fork. ಮೈಕ್ರೋವೇವ್ ಇಲ್ಲ ಅನ್ನೋರು ಡಬಲ್ ಬಾಯ್ಲರ್ ಮೆಥಡ್ ಆಲ್ಸೋ ಯೂಸ್ ಮಾಡ್ಬೋದು. ಡಬಲ್ ಬಾಯ್ಲರ್ ಮೆಥಡ್ ಹೇಗೆ ಅನ್ನೋದನ್ನು ನಾನು ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೈಕ್ರೋವೇವ್ ಇಲ್ಲ ಅನ್ನೋರು ಆ ಮೆಥಡ್ನೂ ಯೂಸ್ ಮಾಡ್ಬೋದು. ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬೋದು ಚಾಕ್ಲೇಟ್ ಕಾಂಪೌಂಡ್ ಇದ್ದರೆ. ಈಗ ಡಬಲ್ ಬಾಯ್ಲರ್ ಮೆಥಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದ್ರ ಮೇಲೆ ನಮ್ಮ ಈ ಗ್ಲಾಸ್ ಬೌಲ್ ಅಥವಾ ಯಾವುದೇ ಒಂದು ಬೌಲ್ನ ಇಟ್ಟು ಅದರಲ್ಲಿ ನಮ್ಮ ಈ ಚಾಕ್ಲೇಟ್ ಕಾಂಪೌಂಡನ್ನ ಹಾಕಿ ಸ್ವಲ್ಪ ಚಾಕ್ಲೇಟ್ ಕಾಂಪೌಂಡ್ ಕರಗ್ತಿದ್ದ ಹಾಗೆ 1 ಸ್ಪೂನ್ ಅಥವಾ ಫೋರ್ಕ್ನ ಹೆಲ್ಪ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿ ಅದನ್ನು ಚೆನ್ನಾಗಿ ಕರಗಿ ಅದು ನಮ್ಗೆ ಬೇಕಾಗಿರೋ ಸೆಮಿ ಲಿಕ್ವಿಡ್ ಫಾರ್ಮ್ಗೆ ಆಗಬೇಕು. ಕರಗಿ ಹಾಗಾಗತ್ತೆ ಅದು. ಇವಾಗ ನಾವು ರೆಡಿ ಮಾಡಿಟ್ಕೊಂಡಿದ್ದ ಕೊಬ್ಬರಿ ಮಿಶ್ರಣ ಇತ್ತಲ್ಲ, that coconut bars which you had kept ready, let us just dip it into the chocolate and then place it on the parchment paper. ಚೆನ್ನಾಗಿ ಎಲ್ಲ ಕಡೆ ಕೋಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. let it coat well. So now just giving it, just putting lines so that it looks like our bounty chocolate. This is from the 2 different compounds which I had prepared. One is the only dark chocolate one and this is a mixture of dark and white chocolate. So dark and white ಮಾಡಿರೋದು ಇದು. ಎಕ್ಸ್ಟ್ರಾ ಚಾಕ್ಲೇಟ್ ಏನಾದ್ರು ಇದ್ದರೆ ಈ ಥರ ಎಡ್ಜಸ್ನ ಕಟ್ ಮಾಡಿ ಒಳ್ಳೆ ಶೇಪ್ ಕೊಟ್ಕೋಬೋದು. ಪಾರ್ಚ್ಮೆಂಟ್ ಪೇಪರ್ ಮೇಲೆ ಡ್ರೈ ಆದಮೇಲೆ ನೀಟಾಗಿ ಇದನ್ನ ಬಿಡಿಸ್ಕೊಂಡು ಈ ಥರ ಟ್ರೇ ಮೇಲೆ ಹಾಕಿದ್ದೀನಿ. ನೀವು ಒಂದು 8 ಕಂಟೈನರ್ ಹಾಗೆ ಹಾಕಿ ಸ್ಟೋರ್ ಮಾಡಿನೂ ಇಟ್ಕೋಬೋದು. See, our perfect homemade bounty chocolates are ready to go. Now I'll just open it and show it. ಓಪನ್ ಮಾಡಿ ತೋರಿಸ್ತೀನಿ ನೋಡಿ.
ವಾವ್, ಏನು ಪರ್ಫೆಕ್ಟಾಗಿ ಬಂದಿದೆ ಅಲ್ಲ. ನೀವು ಮನೇಲಿ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. Like, share, subscribe, and don't forget to press the bell icon. Thank you for watching.